ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ರಾವೆಲ್ ವಿತ್ ಸೋಲ್ಫಿಶ್ ಗರ್ಲ್. ನಾನಿವತ್ತು ಬ್ಯಾಂಗ್ಳೂರ್ನಲ್ಲಿ ನಡೀತಾ ಇರೋ ಶ್ರೀ ವಾಸವಿ ಅವರೇ ಮೇಳಕ್ಕೆ ಬಂದಿದ್ದೀನಿ. ಬೆಂಗಳೂರಿನಲ್ಲಿ ಪ್ರತಿ ವರ್ಷ ಈ ಮೇಳ ನಡೆಯುತ್ತೆ. ಮಾಗಡಿ ರೈತರು ಬೆಳೆಯುವಂತ ಅವರೆಕಾಯಿನ ಉಪಯೋಗಿಸ್ಕೊಂಡು ಈ ಮೇಳನ ಆರ್ಗನೈಸ್ ಮಾಡ್ತಾರೆ. ಅಂಡ್ ಈ ವರ್ಷ ಇದು 24ನೇ ವರ್ಷದ ಮೇಳ. ಸಪ್ರೇಟ್ ಆಗಿ VIP ಎಂಟ್ರಿ ಕೂಡ ಇದೆ. 120 ರೂಪೀಸ್ ಚಾರ್ಜಸ್ ಮಾಡ್ತಾರೆ. ಸ್ವಲ್ಪ ಕಂಪ್ಯಾರಿಟಿವ್ಲಿ ಕ್ರೌಡ್ ಕಮ್ಮಿ ಇರತ್ತೆ ಅಷ್ಟೇ. ಈ ಅವರೆಕಾಯಿನ ಉಪಯೋಗಿಸ್ಕೊಂಡು ಎಲ್ಲಾ ತರ ವೆರೈಟೀಸ್ ಆಫ್ ಡಿಶಸ್ಗಳನ್ನ ಮಾಡ್ತಾರೆ. ಸ್ವೀಟ್ ಆಗಿರ್ಬೋದು, ಖಾರ ಆಗಿರ್ಬೋದು, ಯಾವ್ದಾದ್ರು ತಿಂಡಿಗಳಾಗಿರ್ಬಹುದು, ಎಲ್ಲಾ ತರಹದ ಡಿಶಸ್ ಕೂಡ ಇಲ್ಲಿ ಸಿಕ್ಕತ್ತೆ. ಸೊ ಬನ್ನಿ ಏನೇನೆಲ್ಲ ಇದೆ ಅಂತ ನೋಡೋಣ. ನಾ ಮೊದಲು ಟ್ರೈ ಮಾಡಿದ್ದು ಪೂರಿ ಮತ್ತೆ ಅವರೆಕಾಳು ಸಾಗು ಅಂತ ಇದೆ, ಬಟ್ ಇಟ್ ಇಸ್ ಸಾರು ಅಂತ ಹೇಳ್ಬೋದು ನಾವು. ಟೇಸ್ಟು ಪರವಾಗಿಲ್ಲ, ಅವರೆಕಾಳುಗಳು ತುಂಬಾ ಕಮ್ಮಿ ಇತ್ತು ಆಕ್ಚುಲಿ. ಅವರೆಕಾಳು ಹೋಳಿಗೆ ಮಾಡ್ತಾ ಇದ್ದಾರೆ. ಇವರಿಷ್ಟು ಸ್ಪೀಡಾಗಿ ಒಂದು ಚೂರು ರೆಸ್ಟ್ ಇಲ್ದಂಗೆನೆ ಹೋಳಿಗೆ ಮಾಡ್ತಾ ಇದ್ರು ಈ ಹೋಳಿಗೆಗೆ ಜನರ ಕ್ಯೂ ಎಷ್ಟಿದೆ ಗೊತ್ತಾ? ಬನ್ನಿ ತೋರಿಸ್ತೀನಿ ನೋಡಿ. ಬೇರೆ ಎಲ್ಲಾ ಕೌಂಟರ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಕೌಂಟರ್ಗೆನೆ ಅತಿ ಹೆಚ್ಚು ಕ್ಯೂ ಇದ್ದದ್ದು. ನಾವು ಆಲ್ಮೋಸ್ಟ್ 45 ಮಿನಿಟ್ಸ್ ನಿಂತ ಮೇಲೆ ನಮಗೆ 2 ಹೋಳಿಗೆ ಸಿಕ್ತು. ಅಷ್ಟು ವೆಯ್ಟ್ ಮಾಡಿದ್ದಕ್ಕೂ ಸಾರ್ಥಕ ಅನ್ನಿಸ್ತು, ಬಿಕಾಸ್ ಟೇಸ್ಟು ತುಂಬಾ ಚೆನ್ನಾಗಿತ್ತು. ಇಲ್ಲಿ ಸಪ್ರೇಟ್ ಆಗಿ ಈ ತರ ಒಂದು ಬೋರ್ಡೇ ಹಾಕ್ಬಿಟ್ಟಿದ್ದಾರೆ. ಎಷ್ಟು ಡಿಶಸ್ ಇದೆ ಅಂತ ಕೂಡ ನಾವು ನೋಡ್ಬೋದು, ಎಷ್ಟು ಕಾಸ್ಟ್ ಇದೆ ಅಂತ ಕೂಡ ನೋಡ್ಬೋದು. ನೋಡಿ ಎಷ್ಟೊಂದು ಡಿಶಸ್ ಇದೆ. ಅವರೆಕಾಳು ವಡೆ, ಅವರೆಕಾಳು ಬೋಂಡ, ಹುಸ್ಲಿ, ಐಸ್ ಕ್ರೀಮು, ಚಾಟ್ಸು, ಗೋಬಿ, ಪಾವ್ ಬಜ್ಜಿ. ಓ ಮೈ ಗಾಡ್, ಹೇಳ್ತಾ ಹೋದ್ರೆ ಲಿಸ್ಟು ತುಂಬಾ ದೊಡ್ಡದಿದೆ. ಅವರೆಕಾಳಲ್ಲಿ ಸ್ವೀಟ್ ಕೂಡ ಮಾಡ್ಬೋದು ಅಂತ ನೋಡಿ ನನಗೆ ಒಂಥರ ಶಾಕ್ ಆಯ್ತು. ಜೊತೆಗೆ ಹೇಗಿರುತ್ತೆ ಟೇಸ್ಟ್ ಅಂತ ನೋಡ್ಬೇಕನ್ನೋ ಕ್ಯೂರಿಯಾಸಿಟಿ ಕೂಡ ಜಾಸ್ತಿ ಆಗ್ತಾ ಹೋಯ್ತು. ಈ ಮೇಳ ಇವತ್ತೇ ಲಾಸ್ಟ್ ಡೇ. ಇವತ್ತು ಆಕ್ಚುಲಿ ವೀಕ್ ಡೇ, ಆದ್ರೂ ಎಷ್ಟು ಜನ ತುಂಬಿದ್ದಾರೆ ನೋಡಿ. ಸ್ವೀಟ್ಸ್ ಅಲ್ಲಿ ಅವರೆಕಾಳು ಜಾಮೂನು, ಅವರೆಕಾಳು ಹಲ್ವಾ, ಹಾಗೆ ಡೆಸರ್ಟ್ ಅಲ್ಲಿ ಅವರೆಕಾಳು ಐಸ್ ಕ್ರೀಮ್. ಇದಿಷ್ಟನ್ನು ಟೇಸ್ಟ್ ಮಾಡಿದೆ. ಓಕೆ, ಚೆನ್ನಾಗಿತ್ತು. ಈಗ ನೆಕ್ಸ್ಟ್ ಸೆಗ್ಮೆಂಟ್ ಶಾಪಿಂಗ್. ಹಾಗೆ ಮಧ್ಯದಲ್ಲಿ ಅಪ್ಪನ ನೋಡಿ ಸಖತ್ ಖುಷಿ ಆಯ್ತು. ಅವ್ರ ನಗು ನನ್ಗೆ ಯಾವತ್ತೂ ನಗು ತರ್ಸತ್ತೆ. ಈ ಮೇಳದಲ್ಲಿ ಶಾಪಿಂಗಿಗೂ ಬಹಳಷ್ಟು ಆಪರ್ಚುನಿಟೀಸ್ ಇದೆ. ಈ ಅಂಗಡಿಯಲ್ಲಿ ಸರ್ವಿಂಗ್ ಬೌಲು, ಸರ್ವಿಂಗ್ ಪ್ಲೇಟ್ಸು, ಮಕ್ಕಳಿಗೆ ತಿಂಡಿ ತಿನ್ಲಿಕ್ಕೆ ಅಂತ ಪ್ಲೇಟ್ಸು. ಈ ಅಂಗಡಿ ಅಂತೂ ಫುಲ್ ಡಿಫ್ರೆಂಟ್ ಆಗಿತ್ತು. ಎಲ್ಲ ಖಾದಿ ಐಟಮ್ಸ್ಗಳಂತೆ, ಎಲ್ಲ ವೈಟ್ ಕಲರ್ ಇತ್ತು. ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಬೆಡ್ ಸ್ಪ್ರೆಡ್ಗಳು, ಪ್ರಿಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸಖತ್ತಾಗಿದೆ ಕಲೆಕ್ಷನ್. ಇದು ನನ್ನ ಆಲ್ ಟೈಮ್ ಫೇವ್ರೆಟ್ ಶಾಪು. ನಾನು ಯಾವಾಗೂ ನಾರ್ಮಲ್ ಆಗಿ ಮ್ಯಾಚಿಂಗ್
ಇಯರಿಂಗ್ಸ್ನ ಎಲ್ಲ ಡ್ರೆಸ್ಸಸ್ಗೆ ಹೋಗ್ತಾ ಇರ್ತೀನಿ. ಬೇರೆ ಶಾಪ್ಗಳ ಜೊತೆಗೆ ಇದೊಂದು ಸ್ಕೆಚ್ ಆರ್ಟ್ ಶಾಪ್ ಇತ್ತು. ಇಲ್ಲಿ ತುಂಬಾ ಚೆನ್ನಾಗಿ ಸ್ಕೆಚ್ನ ಬಿಡಿಸ್ತಾ ಇದ್ರು, ಎಕ್ಸಾಕ್ಟ್ ಸ್ಕೆಚ್ ಬಿಡಿಸ್ತಾ ಇದ್ರು ಆಕ್ಚುಲಿ. ಪಾಟ್ ಮೇಕಿಂಗ್ ಆಪ್ಷನ್ ಕೂಡ ಇದೆ. ನಮಗ್ ಬೇಕಾಗಿದ್ದು ಪಾಟ್ ನ ನಾವು ಮಾಡ್ಬೋದು. ಅವ್ರ ಗೈಡ್ ಕೂಡ ಮಾಡ್ತಾರೆ. ಇಟ್ ವಿಲ್ ಬಿ ವೆರಿ ಫನ್ ಟು ಡೂ ದಿಸ್. ಸ್ನ್ಯಾಕ್ಸ್ಗೆ ಅಂತಾನೆ ಒಂದು ಸಪ್ರೇಟ್ ಅಂಗಡಿ ಇದೆ, ಫುಲ್ಲು ದೊಡ್ಡದಾಗಿ. ಕಾಸ್ಮೆಟಿಕ್ ರಿಲೇಟೆಡ್ ಐಟಮ್ಸ್ಗಳ ಶಾಪು. ಒಳ್ಳೆ ಒಳ್ಳೆ ಕಲೆಕ್ಷನ್ ಇರೋ ಡ್ರೆಸ್ ಮೆಟೀರಿಯಲ್ಸು, ಶ್ರಗ್ಗಳು, ಎಲ್ಲಾ ತರದ ಮೊಬೈಲ್ಗಳಿಗೂ ಕವರ್ಸ್ಗಳು, ಟೆರಾಕೋಟಾ ಇಯರಿಂಗ್ಸ್ ಮತ್ತೆ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ಕೂಡ ಇತ್ತು. ಪರ್ಸನಲೈಸ್ಡ್ ಗಿಫ್ಟ್ ಐಟಮ್ ಶಾಪ್, ಕಲರ್ಫುಲ್ ಕುರ್ತೀಸ್ಗಳು, ಸೋಫಾ ಕವರ್ಗಳು, ಮ್ಯಾಟು, ಬೆಡ್ ಸ್ಪ್ರೆಡ್, ಅಗೇನ್ ಬಹಳಷ್ಟು ಮಾಹಿತಿ ಕೇಂದ್ರಗಳು ಕೂಡ ಇತ್ತು. ಮಕ್ಕಳಿಗೆ ಅಂತಾನೆ ಸಪರೇಟ್ ಆಗಿ ಗೇಮ್ ಝೋನ್ ಅಂತ ಮಾಡಿ ಅಲ್ಲಿ ಫುಲ್ ಗೇಮ್ಸ್ ನ ಹಾಕಿದ್ದಾರೆ. ಸೊ ಮಕ್ಕಳುಗಳೆಲ್ಲ ಫುಲ್ ಖುಷಿಯಾಗಿ ಆಟ ಆಡ್ತಾ ಇದ್ರು. ನನ್ನ ವಿಡಿಯೋನ ಮೊದಲನೇ ಸತಿ ನೀವೇನಾದ್ರು ನೋಡ್ತಿದ್ದೀರಾ ಅಂತ ಆದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮತ್ತೊಂದು ಪ್ಲೇಸ್ ಜೊತೆಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಸ್ಟೇ ಸೇಫ್, ಕೀಪ್ ಟ್ರಾವೆಲಿಂಗ್. ಬಾಯ್.